ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ನಿಮಗೆ ಒಂದು ನನ್ನ ಮಗನ ಫೇವ್ರೆಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ಅವ್ನು ಸುಮಾರು ದಿನದಿಂದ ಅಮ್ಮ ನಿನ್ನ ಮಖಾನ ಮಾಡೇ ಇಲ್ಲ ಅಲ್ಲ, ಸುಮಾರು ದಿನ ಆಗೋಯ್ತು ಅಂತ ಹೇಳ್ತಾ ಇದ್ದ. ಸೊ ಅವನಿಗೆ ಮಖಾನ ತುಂಬ ಇಷ್ಟ. ನಾನು ಒಂದು ಸಿಂಪಲ್ ವೇಯಲ್ಲಿ ಮಾಡ್ತೀನಿ, ಜಾಸ್ತಿ ಮಸಾಲೆ ಎಲ್ಲ ಏನೂ ಇರೋದಿಲ್ಲ ಮಕ್ಕಳು ತಿನ್ನೋದಕ್ಕೋಸ್ಕರ. ಸೊ ಇದರಲ್ಲಿ ತುಪ್ಪ, ಸಾಲ್ಟ್ ಮತ್ತು ಟರ್ಮರಿಕ್ ಹಾಕ್ಕೊಂಡು ಸ್ವಲ್ಪ ಕಾಯ್ದು ಆದಮೇಲೆ ನೀವು ಮಖಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾದ್ರೆ ನೀವು ಒಂಚೂರು ಕೈ ಬಿಡ್ದಂಗೆ ಕಂಟಿನ್ಯೂಸ್ ಆಗಿ ಫ್ರೈ ಮಾಡಬೇಕು, ಯಾಕಂದರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ಫ್ರೈ ಮಾಡಬೇಕು. ಸೊ ನನ್ನ ಮಗನಿಗೆ ನಾನು ಮಾಡಿಕೊಟ್ರೆ ಅಂತ ಅವ್ನಿಗೆ ಫುಲ್ ಖುಷಿ. ಅವ್ನು ಟಿಫಿನ್ ಬಾಕ್ಸಲ್ಲಿ ಹಾಕಿದ್ರೆ ಬರೀ ಇದನ್ನೇ ತಿನ್ಕೊಂಡು ಬರ್ತಾನೆ ಟಿಫಿನ್ ಬಾಕ್ಸಲ್ಲಿ, ಮತ್ತೆಲ್ಲ ಬಿಟ್ಬಿಟ್ಟಿರ್ತಾನೆ. ಸೊ ಹಾಗಾಗಿ ಅವ್ನಿಗೋಸ್ಕರ ನಾನು ಬ್ಯಾಚಸಲ್ಲಿ ಮಾಡ್ತಾನೆ ಇರ್ತೀನಿ ಮಖಾನ ಖಾಲಿ ಆದಂಗೆ. ಇವಾಗ ನನ್ನ ಮಗಳಿಗೂ ಇಷ್ಟ ಆಗ್ತದೆ ಮಖಾನ. ಎಷ್ಟು ಅಂದರೆ ಹೆಲ್ದಿ, ಮತ್ತು ಮಕ್ಕಳು ಯಾವಾಗಾದರೂ ಕಿರಿಕಿರಿ ಮಾಡಿದಾಗ ಸೊ ಇದನ್ನು ಸ್ವಲ್ಪ ಕೊಟ್ಬಿಟ್ರೆ ಅವ್ರಿಗೆ ಬೌಲಲ್ಲಿ ಹಾಕೊಂಡ್ಬಿಟ್ಟು ಅವರು ಖುಷಿಯಾಗಿ ತಿಂತಾ ಕೂತ್ಕೋತಾರೆ. ಸೊ ಈ ರೆಸಿಪಿ ಡೆಫಿನೆಟಾಗಿ ಟ್ರೈ ಮಾಡಿ ನೀವು. ಇವತ್ತು ಫ್ರೈ ಮಾಡಾದಮೇಲೆ ನೀವು ಮಖಾನ ತೊಗೊಂಡ್ಬಿಟ್ಟು ಪ್ರೆಸ್ ಮಾಡಿ ನೋಡಿ ಕೈಯಲ್ಲಿ ಬೆರಳಲ್ಲಿ, ಅದು ಈಸಿಯಾಗಿ ಬ್ರೇಕ್ ಆಗಬೇಕು. ಸೊ ಆವಾಗ ಆಗಿದೆ ಅಂತ ಅರ್ಥ. ಇಲ್ಲಾಂದರೆ ನೀವು ಒಂದು ಮಖಾನ ತೊಗೊಂಡು ತಿನ್ಕೊಂಡ್ಬಿಟ್ಟು ನೋಡ್ಬೋದು. ಇದನ್ನು ಇನ್ನೊಂದು ರೀತಿಯಲ್ಲೂ ಮಾಡ್ಕೋಬೋದು. ಸೊ ನೀವು ತುಪ್ಪ ಹಾಕಿ ಒಗ್ಗರಣೆ ಕೊಡ್ತಿರಲ್ಲ, ಆವಾಗ ನೀವು ಗಾರ್ಲಿಕ್ನ ಕ್ರಷ್ ಮಾಡಿ ಹಾಕ್ಬೋದು, ಆಮೇಲೆ ಕಡಲೆ ಬೀಜ ಹಾಕ್ಬೋದು, ಕರಿ ಲೀವ್ಸ್ ಹಾಕ್ಕೋಬೋದು. ಸೊ ಅದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಬಟ್ ನನ್ನ ಮಗನಿಗೆ ಈ ಥರ ಸಿಂಪಲ್ ಆಗಿರೋದು ಇಷ್ಟ. ಸೊ ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ನಾನು ಮಾಡಿ ತೋರಿಸ್ತೀನಿ ಅದನ್ನು, ಆ ಥರ ರೆಸಿಪಿನ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.